ಮತ್ತೊಮ್ಮೆ ನಿಖಿತಾ ನಿಷೇಧ ಎಷ್ಟು ಸರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖಿತಾರನ್ನ ಚಿತ್ರರಂಗದಿಂದ ನಿಷೇಧ ಮಾಡಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಹಿರಿಯ ನಟಿ ತಾರಾ ಅವರಿದ್ದಾರೆ. ನಮ್ಮ ಮಾತನ್ನ ಮುಂದುವರಿಸೋಣ. ತಾರಾ ಅವರೇ, ನಾನಾಗಲೇ ಹೇಳ್ತಾ ಇದ್ದೆ, ಸಿನಿಮಾ ಕಲಾವಿದರ ಜೀವನ ಅಷ್ಟು ಸುಲಭದಲ್ಲ. ಈ ತಮ್ಮ ಒಂದು ನಟನೆ ಮತ್ತು ಸಂಸಾರ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಕಷ್ಟ ಅಂತ ಅನ್ಸುತ್ತಾ ನಿಜಕ್ಕೂ? ಇಲ್ಲ ಕಣೋ, ಕಷ್ಟ ಅಲ್ಲ. ಅಯ್ಯೋ, ನನಗೆ ಮೊದಲು ಶಂಕರ್ನಾಗ್ ಅನಂತ್ನಾಗ್ ತುಂಬ ಆದರ್ಶವಂತರು. ಅವರ ಜೀವನ ಮತ್ತು ಯಾಕಂದರೆ ಇದು ವೃತ್ತಿ ಬೇರೆ ಜೀವನ ಬೇರೆ ನನಗನ್ಸೋದು. ಅವೆರಡನ್ನು ಕಲಿಸ್ಬಿಟ್ರೆ ಮಾತ್ರ ಕಷ್ಟ ಆಗ್ಬಿಡುತ್ತೆ. ಈಗ ನಾನು ವೃತ್ತಿಲಿ ಎಷ್ಟೇ ಮುಂದೆ ದೊಡ್ಡದಾಗಿ ಅಥವಾ ಸಾಧನೆಗಳು ಮಾಡಿ ಏನೇ ಆಗಿರಬಹುದು, ಆದರೆ ಜೀವನದಲ್ಲಿ ನಾನು ಒಬ್ಬರಿಗೆ ಮಗಳು, ನಾನೊಬ್ಬರಿಗೆ ಹೆಂಡತಿ, ನಾನೊಬ್ಬರಿಗೆ ತಾಯಿ, ಈ ಥರ ಎಲ್ಲವೂ ಆಗಿರ್ತೀನಿ. ಸೊ ಅದೊಂದು ಜೀವನ ಅನ್ನೋದು ಯಾವಾಗಲೂ ನಮ್ಮನ್ನು ಭೂಮಿ ಮೇಲೆ ಇಟ್ಟಿರುತ್ತೆ. ವೃತ್ತಿ ಅನ್ನೋದು ನಮ್ಮನ್ನು ಒಂದ್ಸತಿ ಇಲ್ಲಿ ಬೀಳಿಸುತ್ತೆ ಅಥವಾ ಅಲ್ಲೆತ್ತುತ್ತೆ, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಅದನ್ನು ಬೆರೆಸ್ಕೋಬಾರ್ದು ಜೀವನದಲ್ಲಿ ಅಂತ ಅನ್ಸೋದು ನನಗೆ. ಯಾಕಂದರೆ ಅದು ಬೆರೆತೋದ್ರೆ ಮನೆಯಲ್ಲಿ ನಾವು ಅಥವಾ ಮೆಂಟಲ್ ಬ್ಯಾಲೆನ್ಸ್ ನಾವು ತಪ್ಪುವಂಥ ಕ್ಷಣಗಳು ಮತ್ತು ಸಮಯಗಳು ಜಾಸ್ತಿ ಆಗೋಗ್ತವೆ. ಅಥವಾ ನಮ್ಮಲ್ಲಿ ಗೊತ್ತಿಲ್ಲದಂಗೆ ದುರಾಂಕಾರ ಬೆಳೆಯೋದು, ಗರ್ವ ಬೆಳೆಯೋದು, ಅಥವಾ ತುಂಬ ಡಿಪ್ರೆಷನ್ ಆಗೋದು, ತುಂಬ ಬೇಜಾರಾಗೋದು, ತುಂಬ ಅಳು ಬರೋದು, ಇವೆಲ್ಲವೂ ನಮ್ಗೆ ಆಗ್ತಾ ಬರ್ತವೆ. ಸೊ ಬಹುಶಃ ನನಗೆ ಯಾವಾಗಲೂ ನಾನು ಯಾಕೆ ಶಂಕರ್ನಾಗ್ ಅನಂತ್ನಾಗ್ ಅವ್ರನ್ನ ಆದರ್ಶ ಅಂತಂದೆ ಅಂದರೆ, ಅವರು ಎಷ್ಟು ಸಪ್ರೇಟಾಗಿ ಇರೋರು ಅಂದರೆ ದೇವರ್ ಒಂದು ಟೋಟಲಿ ಡಿಫ್ರೆಂಟ್. ಸಿನಿಮಾ ಬಂದ್ರ, ಕ್ಯಾರೆಕ್ಟರ್ ಬಂದ್ರ, ಮೇಕಪ್ ಹಾಕೊಂಡ್ರ, ಆ್ಯಕ್ಟ್ ಮಾಡಿದ್ರ, ಮುಗ್ದೋಯ್ತು. ಆಮೇಲೆ ಕ್ಯಾಮ್ರಾ ಹಿಂದೆ ಈ ಕಡೆ ಬಂದ್ರ ದೇ ಆರ್ ಸೋ ನಾರ್ಮಲ್, ಸೋ ಸಿಂಪಲ್. ರಾಜ್ಕುಮಾರ್ ಅವರಲ್ಲಿ ಅದರ ಆ ಗುಣಗಳನ್ನ ನೋಡ್ತಾ ಇದ್ದೆ ನಾನು. ದೇ ಆರ್ ವೆರಿ ವೆರಿ ಸಿಂಪಲ್. ಟು ಬಿ ಸಿಂಪಲ್ ಇಸ್ ವೆರಿ ವೆರಿ ಟಫ್ ಜಾಬ್ ಆ್ಯಕ್ಚುಲಿ. ತುಂಬ ಕಷ್ಟ, ತುಂಬ ಸರಳವಾಗಿರೋದು ತುಂಬ ಕಷ್ಟಕರವಾದ ಕೆಲಸ. ಆದರೆ ಅದನ್ನು ರೂಢಿಸ್ಕೋಬೇಕು. ನಮ್ಮಂಥ ಇವರು ಖಂಡಿತವಾಗ್ಲೂ ಅದನ್ನು ರೂಢಿಸ್ಕೊಳ್ತಾ ಬರಬೇಕು. ನಮ್ಮ ಕೆಲಸ ಬೇರೆ, ನಮ್ಮ ಜೀವನ ಬೇರೆ. ನಿಜಕ್ಕೂ ರಾಜ್ಕುಮಾರ್, ಅನಂತ್ನಾಗ್, ಶಂಕರ್ನಾಗ್ ಇಂಥವರೆಲ್ಲ ಕೇಳ್ತಾ ಹೋದ್ರೆ ಮತ್ತೊಂದು ವಿಷಯ ಇಲ್ಲಿ ಎದ್ದು ಕಾಣೋದಂದ್ರೆ ದರ್ಶನ್ ಅವರ ಬಗ್ಗೆ. ಒಬ್ಬ ಹಿರಿಯ ಖಳನಾಯಕರ ಪುತ್ರ ಆದ್ರೆ ಅವ್ರು ಹೊರಗೆ ನಾಯಕರಾಗಿ, ಇವರು ರೀಲ್ ಅಲ್ಲಿ ನಾಯಕರಾಗಿ ಹೊರಗಡೆ ಖಳನಾಯಕರ ತರ ಆಗ್ತಿದ್ದಾರೆ. ಅದು ಕೂಡ ಬೇಜಾರು ಮಾಡುವಂಥದ್ದು ಅಭಿಮಾನ ಎಲ್ರಿಗೂ ಕೂಡ. ಯಾಕೆ ಈ ತರ ನಿಮಗೆ ಗೊತ್ತಿರೋ ಪ್ರಕಾರ ಈ ತರನೂ ಆಗಬಹುದು ಅಂತ ಅನ್ಸುತ್ತೆ? ಇಲ್ಲ, ನಂಗೆ ನಿಜವಾಗ್ಲೂ ನಾನು ಅದೇ ವಾಹಿನಿಯಲ್ಲಿ ನೋಡಿದಾಗ ಅಸಹ್ಯ ಆಯಿತು, ಬೇಜಾರಾಯಿತು ಎಲ್ಲ ಹೇಳಿದ್ನಲ್ಲ. ಜೊತೆಗೆ ನಂಗೆ ತುಂಬ ಆಶ್ಚರ್ಯ ಆಗಿದ್ದು, ತುಂಬ ಒಂಥರ ದಿಗ್ಭ್ರಮೆ ಅಂತಾರಲ್ಲ ಹಂಗಾಗಿದ್ದು. ದರ್ಶನ್ ಈ ಥರ ಹೊಡೆಯೋಕೆ ಸಾಧ್ಯನಾ? ದರ್ಶನ್ ಈ ಥರ ಎಲ್ಲ ಕಚ್ಚೋಕೆ ಸಾಧ್ಯನಾ? ದರ್ಶನ್ ಈ ಥರ ಸಿಗರೇಟಲ್ಲಿ ಸುಡೋಕೆ ಸಾಧ್ಯನಾ? ಇದು ಅವನ ಕೈಯಿಂದ ಹೇಗೆ ಸಾಧ್ಯ ಆಯಿತು ಅಂತ. ಯಾಕಂದರೆ ಅವನನ್ನು ಬಹಳ ವರ್ಷದಿಂದ ನಾವೆಲ್ಲ ನೋಡಿದ್ದೀವಿ, ಒಟ್ಟೊಟ್ಟಿಗೆ ಬೆಳೆದವ್ರು ನಾವೆಲ್ಲರೂ. ಸೊ ಅವನು ಗೊತ್ತು ನನಗೆ, ಅವನು ಎಷ್ಟು ಮನೆಯಲ್ಲಿ ಎಷ್ಟು ಸಾಫ್ಟ್ ಹುಡುಗ, ಮತ್ತು ಅವ್ರ ತಂದೆ ತಾಯಿ ಎಲ್ಲ ಇರ್ಬೇಕಾದ್ರೆ ಅವನು ಎಷ್ಟು ಭಾಳ ಸಂಕೋಚದ ಹುಡುಗ, ತುಂಬ ಸಂಕೋಚ. ಅದರಲ್ಲೂ ಹೆಣ್ಮಕ್ಳು ಅಂದ ತಕ್ಷಣ ಈವಾಗಲೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ದರ್ಶನ್ ಯಾವುದೇ ಒಬ್ಬ ಹೀರೋಯಿನ್ ಜೊತೆ ಅಥವಾ ಯಾವುದೇ ಒಬ್ಬ ಹೆಣ್ಮಗಳ ಜೊತೆ ಸೆಟ್ನಲ್ಲಿ ತಮಾಷೆಯಾಗಿ, ಕೀಟಲೆಯಾಗಿ ಅಥವಾ ಈ ಥರ ಎಲ್ಲ ಮಾತಾಡಿದ ಉದಾಹರಣೆಗಳ ಕಡೆ ಇಲ್ಲಮ್ಮ ನನಗೆ ಗೊತ್ತಿರೋ ಹಾಗೆ. ಬಹಳ ಡೀಸೆಂಟ್, ಬಹಳ ವೆಲ್ ಬಿಹೇವ್ಡ್ ಹೀರೋ ಆನ್ ದಿ ಸೆಟ್ಸ್. ತುಂಬ ವೆಲ್ ಬಿಹೇವ್ಡ್ ಹೀರೋ, ಎಕ್ಸ್ಪೆಷಲಿ ವಿತ್ ಲೇಡೀಸ್. ಹಾಗಾದ್ರೆ ಇದು ನಿಜವಾಗ್ಲೂ ನಿಮಗೆ ಶಾಕ್ ಆಗಿದೆ? ನಿಜವಾಗ್ಲೂ ಹೇಳಿದ್ನಲ್ಲ, ಶಾಕೇ ಇದು. ಹೀಗೆಲ್ಲ ಆಗಕ್ಕೆ ಸಾಧ್ಯ? ಯಾಕಂದರೆ ಇಷ್ಟು ಒಳ್ಳೆಯ ಹುಡುಗ, ಇಷ್ಟು ಚೆನ್ನಾಗಿ ನಡ್ಕೊಳ್ಳುವಂಥ ಒಂದು ಹುಡುಗ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನಾ? ಈ ಥರ, ಯಾಕಂದರೆ ಅವನು ಸಹ ಕಲಾವಿದರ ಜೊತೆ ಕಲಾವಿದರ ಜೊತೆ ಇರಲಿ ಅಥವಾ ಅವನ ಅಭಿಮಾನಿಗಳ ಜೊತೆ ಇರಲಿ, ಯಾವ ಹೆಣ್ಮಕ್ಳನ್ನು ಅವನು ಯಾವತ್ತೂ ನಾನು ಒಂದು ಕೀಳಾಗಿ ಕಂಡಿದ್ದು ಕೂಡ ನಾನು ನೋಡಿಲ್ಲ. ಒಂಥರ ಅವ್ರನ್ನ ಆ ಕಡೆ ಕಳಿಸು, ನಾನು ಆಮೇಲೆ ಮಾತಾಡ್ತೀನಿ ಅಂದಿದ್ದು ಹುಡುಗ ಕೂಡ ಅಲ್ಲ. ತುಂಬ 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 ಸಾಧು ಮನುಷ್ಯ, ತುಂಬ ಸಾಫ್ಟ್, ತುಂಬ ಸಂಕೋಚದ ಮನುಷ್ಯ. ಇವನು ಕೇಳಿ, ಯಾಕಂದರೆ ನನಗೆ ಅದೇ ಆಶ್ಚರ್ಯ ಆಗಿದೆ. ಅವ್ನು ಸಿಕ್ಕದೆ ಹೊಡೆದು ಬಿಡಬೇಕು, ಅವನ್ನ ಬೈದು ಬಿಡಬೇಕು, ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ನೋಡಿದಾಗ. ಏನು ಇವನು ಈ ಥರ ಮಾಡೋಕ್ಕೆ ಸಾಧ್ಯನಾ? ಅಥವಾ ಇನ್ನೊಂದು ಸತಿ ತಕ್ಷಣ ವಿಜಯಲಕ್ಷ್ಮಿ ಅವ್ರದ್ದು ಇನ್ನೊಂದು ವಾಹಿನಿಲಿ ನೋಡಿದೆ, ಅವ್ರು ಬಾತ್ರೂಮಲ್ಲಿ ಬಿದ್ದು ಇದೆಲ್ಲ ಇದಾಯಿತು. ಇದು ನಿಜವಾಗ್ಲೂ ಆಗಿದೆಯೇನೋ, ಬೇರೆ ಕಥೆನ ತಿರುವಕೊಂಡ್ಬಿಡ್ತು, ಈ ತರ ಎಲ್ಲ ಅನ್ಸಿದ್ದು ನಿಜ. ಬಟ್ ಆ ವಿಷಯಕ್ಕೆ ಬಂದ್ರೆ ಗಂಡ ಹೊಡಿಲಿ ಬಡಿಲಿ, ಈಗ ಜೈಲ್ ಸೇರಿದ್ದಾರೆ, ಆಸ್ಪತ್ರೆಗೆ ಸೇರಿದ್ರೆ ಒಂದ್ ರೀತಿ ಎಮೋಷನಲ್ ಫೂಲ್ಸ್ ಹೆಣ್ಮಕ್ಳು. ಅಲ್ಲ, ಅದು ನಿಜ. ಫಸ್ಟು ಮೊದಲನೇ ಸಾರಿ ದರ್ಶನ್ ಕೈ ಮಾಡಿದಾಗ, ಇದು ಇವಾಗಲ ಅದು ಈ ವರ್ಷ ಆಯಿತು, ಹೋದ ವರ್ಷ ಆಯಿತು, ಅಥವಾ ಮದುವೆ ಕಟ್ಕೊಂಡಂಗೆ, ಆವಾಗಲೇ ಹೆಣ್ಮಗಳು ಸ್ವಲ್ಪ ವಿರುದ್ಧ ವ್ಯಕ್ತಪಡಿಸಿದ್ರೆ, ಅದು ವಿಜಯಲಕ್ಷ್ಮಿ ಅಂತ ಹೆಣ್ಮಗಳು, ಬಿಕಾಸ್ ಶಿ ಈಸ್ ಆಲ್ಸೋ ಎಜುಕೇಟೆಡ್ ಹುಡುಗಿ. ಅದು ಅವಳ ಕಾಲ ಮೇಲೆ ತಾನು ನಿಂತಿದ್ಲು, ಅವಳು ಆ್ಯಂಕರ್ ಆಗಿ ಎಲ್ಲ ಕೆಲಸ ಮಾಡಿದ್ಲು. ಅವಳೇನು ಇವನ ಮೇಲೆ ಡಿಪೆಂಡ್ ಆಗಿ ಬದುಕುವಂಥ ಜೀವ ಏನಲ್ಲ. ಇವಾಗ ನಮ್ಮ ತಾಯಿ ಕಾಲದಲ್ಲಿ, ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಗಂಡನೇ ದೇವರು, ಗಂಡನೇ ಮನೆ, ಇದೆಲ್ಲವೂ ಇತ್ತು. ಆದರೆ ಈಗ ಹೆಣ್ಮಕ್ಳಿಗೆ ಒಂದು ಸಮಾನ ಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಾವು. ಅವನ ಗಂಡ ನಮ್ಮನ್ನು ಸಾಕ್ತಾನೋ ಬಿಡ್ತಾನೋ, ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಮ್ಮ ಸಂಪಾದನೆ ನೋಡಿಕೊಂಡು ನಮ್ಮ ಸಂಸಾರವನ್ನೇ ನಾವೇ ಸ್ವತಂತ್ರವಾಗಿ ನಾವು ನಿಲ್ಲುವಂಥ ಶಕ್ತಿ ನಮ್ಮಲ್ಲಿದೆ ಅಂತಂದರೆ ಅಂಥ ಹೆಣ್ಮಗಳು ಅವಳು.
ಆಕೆ ಯಾಕೆ ಈ ವಿರೋಧ ಮೊದಲೇ ತೋರಿಸಿ, ಅಕಸ್ಮಾತ್ ಇದು ಮೊದಲೇ ಆಗಿದ್ದಿದ್ರೆ ಯಾಕೆ ವಿರೋಧ ತೋರಿಸಿ ಒಂದು ಏನೋ ಮಾಡಿ ಒಂದು ಫ್ಯಾಮಿಲಿ ಬಾಂಡಿಂಗಲ್ಲಿ ಮಾಡಿಕೊಂಡು ಇಟ್ಕೊಂಡು ಅದನ್ನ ಏನಾದರೂ ಒಂದು ಸರಿಪಡಿಸ್ಬೇಕಿತ್ತು. ಎಲ್ಲವೂ ಒಂದೊಂದು ಸತಿ ದೊಡ್ಡವರು ಇಲ್ಲ ಒಂದೊಂದು ಸತಿ ತಪ್ಪಿಸ್ಕೊಳ್ಳೋಕ್ಕೆ ಗಂಡಸರೆಲ್ಲ ಹೇಳ್ತಾರೆ ಎಲ್ಲ ಹೆಣ್ಮಕ್ಳ ಕೈಲೇ ಇದೆ ಅಂತ. ಬಟ್ ಒಂದು ಕಡೆ ಅದ್ರ ಸತ್ಯ ಕೂಡ. ಒಂದು ಮನೆನ ನೋಡಬೇಕು ಅಂದರೆ ಆ ಮನೆ ಹೆಣ್ಮಗಳನ್ನ ನೋಡು ಅಂತ ಹೇಳ್ತಾರೆ. ಆ ಮನೆ ಸರಿ ಹೋಗಬೇಕು ಅಂದರೆ ಆ ಹೆಣ್ಮಗಳು ಸರಿ ಇದ್ರೆ ಸರಿ ಇರುತ್ತೆ ಅಂತ ಏನೋ ಹೇಳ್ತಾರೆ. ಜವಾಬ್ದಾರಿ ಆ ರೀತಿ ಹೆಣ್ಮಕ್ಳ ಮೇಲೆ ಗೂಬೆ ಕೂರಿಸೋದು ತುಂಬ ಇದೆ. ಅದು ಕೂಡ ಒಪ್ಪೋದಾದ್ರೂ ಕೂಡ ಇದು ಒಪ್ಪಿದ್ರು ಕೂಡ ಎಲ್ಲೋ ಒಂದು ಕಡೆ ಸತ್ಯ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ಮಾತಾಡ್ತಾ ಇರುವಾಗಲೇ ನೋಡಿದ್ರೆ ಗಂಡ ಹೆಂಡತಿ ಜಗಳ ವಿಷಯ ಅನ್ನೋದೀಗ ಚಿತ್ರರಂಗದ ಸಮಸ್ಯೆ ಆಗಿ ಮಾರ್ಪಟ್ಟಿದೆ. ಎಲ್ಲ ಒಬ್ಬ ನಿಖಿತಾ ಅನ್ನೋರು ಕಲಾವಿದರ ಸಂಘದ ಜೊತೆ ಆಗಲಿ ಮಾತಾಡ್ಬೇಕು ಅಥವಾ ನಿಖಿತಾ ಅವರನ್ನ ಸಂಪರ್ಕಿಸಬಹುದಾಗಿತ್ತು. ಇದು ಯಾವುದನ್ನು ಮಾಡದೆ ಎಲ್ಲೊಂದ್ ಕಡೆ ಕೋಆರ್ಡಿನೇಷನ್ ಇಲ್ವಾ ಅನ್ಸುವಂತಹ ಪ್ರಶ್ನೆ ಕೂಡ ಇದೆ. ಇಲ್ಲ ಅದು ಬಹುಶಃ ನಿರ್ಮಾಪಕರ ಸಂಘದ ಒಂದು ಅರ್ಜೆಂಟ್ ಡಿಸಿಷನ್ ಅದು ಅಷ್ಟೇ. ಬಹುಶಃ ಇವಾಗಲೂ ಅವ್ರಿಗೆ ಅರಿವಾಗಿದೆ ಅನ್ಸುತ್ತೆ, ತಾವು ತಪ್ಪು ಮಾಡಿದ್ದೀವಿ ಅಂತ ಅರಿವಾಗಿದೆ ಅಂತ ಅನ್ಸುತ್ತೆ. ಅವರು ಅಲ್ಲಿ ಕೂಡ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ, ನುರಿತ ನಿರ್ಮಾಪಕರಿದ್ದಾರೆ ಆ ಸಂಘದಲ್ಲಿ. ಅವರೆಲ್ಲ ಇವಾಗ ಏನಾಗುತ್ತೆ ಶ್ವೇತಾ, ನಾವು ನಿರ್ಮಾಪಕರು ಇವರೆಲ್ಲ ನಮ್ಮ ತಾಯಿ ಸ್ಥಾನದಲ್ಲಿ ಬಂದು ನಿಲ್ತಾರೆ. ನಿರ್ದೇಶಕರು ಎಲ್ಲರೂ ನಮ್ಮನ್ನು ತಿದ್ದಿ ತೀಡಿ ಬೈದು ಹೊಗಳಿ ಎಲ್ಲ ಮಾಡಿ ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಸೊ ಇದು ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ ನಮ್ಮ ಎಲ್ಲ ಚಿತ್ರಗಳ ನಿರ್ಮಾಪಕರು. ಅವ್ರು ಎಲ್ಲ ಒಂದು ಅವಸರವಾಗಿ ಒಂದು ಪಠಾರ ಕಾಳಜಿ ಇದೆ, ನಮ್ಮ ಹುಡುಗ ಅವ್ರ ಸಂಸಾರ ಚೆನ್ನಾಗಿ ಆಗ್ಬೇಕು ಅನ್ನೋ ಉದ್ದೇಶ ಸರಿಗಿದೆ. ಬಟ್ ಅವ್ರು ಹಿಡಿದಿರುವಂತಹ ಮಾರ್ಗ ಅಲ್ಲ, ಇದೊಂದು ಮಾತ್ರ ಡೆಫಿನೆಟ್ ಆಗಿ ಎಲ್ಲರೂ ಅಪೋಸ್ ಮಾಡುವಂತ ಒಂದು ವಿಷಯ. ಆಕೆನ ನಿಷೇಧ ಮಾಡಿದ್ದು ಎಲ್ಲರೂ ನಿಜವಾಗ್ಲೂ ವಿರೋಧ ಮಾಡುವಂತ ಒಂದು ವಿಚಾರ. ಇದು ಯಾರು ಒಂದು ವೆಲ್ಕಮ್ ಮಾಡುವಂಥ ವಿಚಾರಗಳಲ್ಲ, ಅದು ಸತ್ಯ ಶ್ವೇತಾ, ಅದು ಒಪ್ಕೊಳ್ತೀನಿ ನಿಮ್ಮಲ್ಲಿ. ನಾನು ಹೇಳಿದ ಅದು ಒಂದು ಅವಸರವಾದ ನಿರ್ಣಯವನ್ನು ತಗೊಂಡಿದ್ದಾರೆ. ಬಟ್ ಬಹುಶಃ ಅವ್ರಿಗೆ ಅರ್ಥ ಆಗಿದೆ ಕೂಡ. ಈಗ ಒಂದು ನಿರ್ಧಾರದ ಪ್ರಕಾರ ಒಂದು ಒಳ್ಳೆ ಸುದ್ದಿ ಬರೋ ಅವಶ್ಯಕತೆಗಳು ತುಂಬ ಇದೆ, ಸಾಧ್ಯತೆಗಳು ಬಹಳ ಇದೆ. ಅಲ್ಲ, ನಿನ್ನೆಷ್ಟೇ ನಾನು ಕೂಡ ಮುನಿರತ್ನ ಅವರ ಹತ್ರ ಮಾತಾಡಿದೆ. ಇರ್ಲಿ ಬಿಡಿ, ಹಾಗಾದ್ರೆ ನಿಷೇಧದ ನಿರ್ಧಾರನ ಹಿಂದೆ ತೆಗೆದುಕೊಳ್ತೀವಿ, ಹೀಗೆ ಸಂಸಾರಗಳು ಹಾಳಾಗ್ಲಿ ಅಂತ. ಆದ್ರೆ ನಿಷೇಧ ಮಾಡೋದ್ರಿಂದ ಸಂಸಾರ ಸರಿ ಹೋಗುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಸಂಸಾರ ಸರಿ ಹೋಗೋದು, ಚೆನ್ನಾಗಿ ಸಂಬಂಧ ಇಟ್ಕೊಳ್ಳೋದು ಅವೆಲ್ಲ ನಮ್ಮ ಮನಸ್ಥಿತಿ ಮೇಲೆ, ಅವರವರ ಮೇಲೆ ವೈಯಕ್ತಿಕವಾದ ವಿಚಾರಗಳು. ಈಗ ನಾನು ಬೇರೆ ಥರ ಸಂಸಾರ ಮಾಡ್ಬೋದು, ನೀನು ಬೇರೆ ಥರ ಸಂಸಾರ ಮಾಡ್ಬೋದು, ಅಥವಾ ನೋಡ್ತಿರೋರು ಬೇರೆ ಥರ ಸಂಸಾರ ಅವರವರ ಮನಸ್ಥಿತಿಗೆ ಅವರವರು ಇಂಡಿವಿಜುವಲ್ಗೆ ಬಿಟ್ಟಿರೋ ವಿಚಾರ. ಅಥವಾ ನಾನು ಬಂದು ನಿನ್ನ ಸಂಸಾರ ಒಂದು ಬಲವಂತ ಮಾಡಿ ಮದುವೆ ಮಾಡ್ಬೋದು, ಆದರೆ ಸಂಸಾರ ಮಾಡ್ಸೋಕ್ಕಾಗಲ್ಲ. ಅವರು ನಿನಗೂ ನಿನ್ನ ಗಂಡನಿಗೆ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ಸಂಸಾರ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಯಾರು ಸರಿ ಮಾಡೋಕ್ಕಾಗಲ್ಲಮ್ಮ. ಅಕಸ್ಮಾತ್ ಒಂದು ಎಕ್ಸ್ಟ್ರಾ ಅಫೇರಲ್ಲಿ ಈ ಥರ ಅಫೇರ್ಸ್ ಅಂತವೆಲ್ಲ ಬಂದರೆ ಆದರೆ ಜೀವನದಲ್ಲಿ ಅವರವರು ಆ ಸಂಬಂಧಗಳು ಇಟ್ಕೊಂಡಿರೋರೆ ಅವರವರೇ ಸರಿಪಡಿಸ್ಕೋಬೇಕೇ ವಿನಃ ನಾವು ಬಂದು ಏನೋ ಮಾಡಿಬಿಡ್ತೀವಿ, ಇನ್ನೊಬ್ರು ಮೂರನೇ ವ್ಯಕ್ತಿ ಬಂದು ಇನ್ನೊಂದು ಮಾಡ್ತೀವಿ ಅಂದರೆ ಅದು ಇನ್ನೂ ಹಾಳಾಗ್ತದೆ ವಿನಃ ಆ ಸಂಸಾರಗಳು ಇನ್ನೂ ನಾವು ಹಾಳುಗೆಡುತ್ತೀವಿ ಅದನ್ನು. ಮತ್ತು ನಾವೆಲ್ಲ ಕಟ್ತೀವಿ, ಸಂಸಾರ ಸರಿ ಮಾಡ್ತೀವಿ ಅನ್ನೋದು ಬಹಳ ಸುಳ್ಳಿನ ವಿಚಾರ ಅದು. ಓಕೆ ತಾರಾ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಏನೇ ಆಗಲಿ ನಿರ್ಮಾಪಕರ ಸಂಘದ ಆತುರದ ನಿರ್ಧಾರದಿಂದಾಗಿ ನಿಖಿತಾ ನಿಷೇಧ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಬಹುಶಃ ಇದು ಮನವರಿಕೆ ಆಗಿದೆ ಕೂಡ. ಅವರು ನಿಷೇಧ ವಾಪಸ್ ತೆಗೆಯುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.